ಸರಿ ಆಯ್ತು ಬಿಡ್ರಿ. ಹಣ್ಣು ಮುಂದೆ ಇದೆ, ಹೆಂಡತಿ ಪಕ್ಕದಲ್ಲಿದ್ದಾಳೆ. ಇನ್ನು ಬಡಿಸೋ ಕಾರ್ಯಕ್ರಮ ಅಷ್ಟೇ ಬಾಕಿ. ಅಮ್ಮ ಆದ್ಯ ಆದ್ಯ ಕೈ ತೊಳ್ಕೊತಿದ್ದಾಳೆ. ಆದ್ಯ ಇವಳಿಗೆ ದೇಹ ಎಲ್ಲ ಕೊಬ್ಬೆ. ಸೀನು ವಿಷಯದಲ್ಲಿ ಯಾವಾಗ್ಲೂ ಕೈ ತೊಳ್ಕೊಂಡ್ಬಿಟ್ಟಿದ್ದಾಳೆ. ನೀನ್ ಸುಮ್ನಿರ್ತೀಯ? ಯಾಕೆ ಹಾಗೆ ಎದ್ದೋಗ್ಬಿಟ್ಲಲ್ಲ? ಹೋಗ್ದೆ ಇನ್ನೇನ್ ಮಾಡ್ತಾಳೆ? ನಿನ್ನೆ ಅವಳು ಕೇಳ್ಕೊಂಡ್ಲಲ್ವಾ ಈ ಬಂಧನದಿಂದ ನನ್ನನ್ನ ಬಿಡುಗಡೆ ಮಾಡಿ ಅಂತ. ಅಂದ್ರೆ ಡಿವೋರ್ಸ್ ಕೊಡಿಸ್ಬಿಡ್ತೀರಾ ಅಕ್ಕ? ಕೊಡಿಸ್ಲೇಬೇಕಲ್ಲ. ಕಟ್ಕೊಂಡ್ ಗಂಡನಿಗೆ ಯಾವ ಹೆಂಡತಿಯಾದ್ರೂ ಸೇವೆ ಮಾಡ್ತಾಳೆ ಪಾರ್ವತಿ. ನಾನಿದ್ದೀನಲ್ಲ ಆತ. ಹೌದು, ನೀನು ಇದೆಯಾ ಅಷ್ಟೇ ಕಣೋ. ಅದು ನಮ್ ಕಣ್ ಮುಂದೆ ಮಾತ್ರ, ಆದ್ಯನ ಹೃದಯದಲ್ಲ. ನನ್ನ ಮಗ ಕಟ್ಟಿರೋ ತಾಳಿ ಇನ್ನೂ ಅವಳ ಕುತ್ತಿಗೆನಲ್ಲೇ ಇದೆಯಲ್ಲ? ಇದೆ, ಭಾರವಾಗಿ. ಅವಳ ಬಗ್ಗೆ ಹೀಗೆ ನಿರ್ಲಕ್ಷ್ಯದಿಂದ ಮಾತಾಡಬೇಡಿ. ಬಲವಂತವಾಗಿ ತಾಳಿ ಕಟ್ಟಿದ್ರೆ ಅದು ಮದುವೆ ಅನ್ಸ್ಕೊಳ್ಳಲ್ಲ ಅಂತ ಚಾರು ವಿಷಯದಲ್ಲಿ ಸೀನುನೇ ಹೇಳಿದ್ದ. ಈಗ ಪ್ರೀತಿ ಅಂತಂದ್ರೂ ಸರಿ, ಅದು ನಿನ್ ಕಡೆಯಿಂದ ಮಾತ್ರ ಅಂತ ತಿಳ್ಕೋಬೇಕು ಸೀನು. ಅಣ್ಣ, ನೀವು ಮಾತಾಡ್ತಿರೋ ರೀತಿ ನೋಡಿದ್ರೆ ಸೀನು ಮತ್ತು ಆದ್ಯಂಗೆ ಡೈವರ್ಸ್ ಕೊಡ್ಸೋ ತರ ಅನಿಸ್ತಿದೆ. ಅಂದ್ರೆ ಶಾಶ್ವತವಾಗಿ ನಿಮ್ಮೆಲ್ಲರಿಂದ ದೂರ ಹೋಗ್ಬಿಡೋಣ ಅನ್ಕೊಂಡಿದ್ದೀನಿ. ಹಾಗಂದ್ರೆ ಏನು ಸೀನು? ಶಾಶ್ವತವಾಗಿ ಅಂದ್ರೆ ಏನೋದು? ಸತ್ ಹೋಗ್ಬಿಡ್ತೀನಿ ಅಂತ. ಅರ್ಜೆಂಟಾಗೆ ಆ ಕೆಲಸ ಮಾಡೋಣ. ಮನೆ ಬಾಗ್ಲಿಗೆ ಮಾವಿನ ತೋರಣ ಕಟ್ದಂಗ ಅನ್ಕೊಂಡಿದ್ದೆ ಡೈವರ್ಸ್ ಕೊಡೋದು ಅಂದ್ರೆ. ಎಷ್ಟು ಬೇಗ ಸಾಧ್ಯ ಆಗುತ್ತೋ ಅಷ್ಟು ಬೇಗ ಈ ಬಲವಂತದ ಸಂಬಂಧಕ್ಕೆ ಬಿಡುಗಡೆ ಕೊಡಿಸಿ. ನೀನೇನು ಹಿಂಗೆ ಕೂತಿದ್ಯಾ? ನನಗೆ ಇಡ್ಲಿ ಬೇಡಮ್ಮ. ವಡೆ ಪೂರಿ ದೋಸೆ ಬಗ್ಗೆ ಮಾತಾಡ್ತಿರೋ ನಾವೆಲ್ಲ ಇಲ್ಲಿ. ನನಗೆ ಟಿಫನೇ ಬೇಡ. ಹಾಗೆ ಹೋಗ್ತಿದ್ಯಲ್ಲೋ. ಆದ್ಯನೇ ಅರ್ಧ ತಿಂದಿದ್ದಾಳೆ. ನಾನು ಪೂರ್ತಿಯಾಗಿ ತಿಂದೇ ಇದ್ರೆ ಯಾರಿಗೂ ಏನು ನಷ್ಟ ಆಗಲ್ಲ. ಅದು ಅವಳಿಂದಾಗಿ ಇವನು ಹೊಟ್ಟೆ ತುಂಬಾ ತಿಂದೆ ಹೋದ. ಹೋಮ್ವರ್ಕ್ ಮಾಡೋ ತರ ಬೆಳಗ್ಗೆನೆ ಪೆನ್ನು ಪೇಪರ್ ಹಿಡ್ಕೊಂಡು ಕೂತಿದ್ಯಲ್ಲ? ಹೋಮ್ವರ್ಕ್ ಅಲ್ಲ, ಹೋಮಲ್ಲಿ ಮಾಡೋ ವರ್ಕ್ಗೆ ಲಿಸ್ಟ್ ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನೆ 4 ಗಂಟೆಗೆ ಎದ್ದೇಳ್ಬೇಕು. ಆ ಟೈಮಲ್ಲಿ ಹಾಲು ಪೇಪರ್ ಹಾಕೋರಲ್ವಾ ಎದ್ದೇಳೋದು? 5 ಗಂಟೆಗೆ ಮನೆ ಎಲ್ಲ ಗುಡಿಸ್ಬೇಕು. 6 ಗಂಟೆಗೆ ಪಾತ್ರೆ ಎಲ್ಲ ತೊಳಿಬೇಕು. 7 ಗಂಟೆಗೆ ಅಡಿಗೆ ಮಾಡಬೇಕು. 8 ಗಂಟೆಗೆ ಬಟ್ಟೆ ಒಗಿಬೇಕು. 9 ಗಂಟೆಗೆ
ಇದೆಲ್ಲ ಕೆಲ್ಸ ನೀನ್ ಒಬ್ಳೆ ಮಾಡ್ತೀಯಾ? ಮಾಡಲ್ಲ, ಮಾಡಿಸ್ತೀನಿ. ಕೆಲ್ಸದವಳ ಕೈಲಾ? ರಾಜಲಕ್ಷ್ಮಿ ಹತ್ರ. ಎಸ್, ನಿಮ್ ಮುಖಕ್ಕೆ ಆ ನಗುನೇ ಅಂದ, ಆ ನಾಚಿಕೆ ಆಭರಣ. ನಿಮ್ ನಗು ಯಾವಾಗ್ಲೂ ಪರ್ಮನೆಂಟ್ ಆಗಿ ಹಾಗೆ ಇರ್ಬೇಕು ಅಂದ್ರೆ ಆ ರಾಜಲಕ್ಷ್ಮಿ ಕೈಯಲ್ಲಿ ಕೆಲ್ಸನೆಲ್ಲ ಮಾಡಿಸ್ಬೇಕು. ಅವ್ರ ಕಾರ್ಯ ನಡೀದಿರೋ ತರ ನೋಡ್ಕೊಳ್ಳೋಕೆ ನಮ್ ಕೈಲಾಗ್ಲಿಲ್ಲ. ಅದಕ್ಕೆ ಅತ್ತೆ ಆಗಿ ನಿಮ್ ವಿಶ್ವರೂಪ ತೋರಿಸಿ ಅವಳಿಗೆ ಚೆನ್ನಾಗಿ ಬುದ್ಧಿ ಕಲ್ಸಿ. ಮನೆ ಕೆಲ್ಸ ಜಾಸ್ತಿ ಆಗಿ ಮನ್ಸಿಗೆ ಬೇಜಾರಾಗಿ ನನ್ಗೆ ಗಂಡ ಬೇಡ, ಸಂಸಾರ ಬೇಡ ಅಂತ ತವ್ರ ಮನೆಗೆ ಓಡ್ ಹೋಗ್ಬೇಕು. ದ್ವೇಷ ಸಾಧಿಸೋದ್ರಲ್ಲಿ PhD ಮಾಡಿರೋ ತರ ಹೇಳ್ತಾ ಇದೀಯ ಸ್ಮಿತಾ. ಪ್ರಮೀಳಾ ಅಂದ್ರೆ ಪ್ರೀತಿಸೋದು ಅಂತ ಅರ್ಥ. ಆದ್ರೆ ಸಾಧಿಸೋದು, ಶಿಕ್ಷೆ ಕೊಡೋದು, ಭಕ್ಷಿಸೋ ಅರ್ಥನೂ ಇದೆ ಅಂತ ನಾನ್ ತೋರಿಸ್ತೀನಿ. ಅಲ್ ನೋಡು, ಬರ್ತಿದ್ದಾಳ್ ನೋಡಿ, ಹೇಗ್ ನುಲ್ಕೊಂಡ್ ಬರ್ತಿದ್ದಾಳ್ ನೋಡಿ. ನಾಳೆಯಿಂದ ಅವಳ ಲೈಫಲ್ಲಿ ಸಿಂಗಾರ ಶೃಂಗಾರ ಎರಡೂ ಇರಬಾರ್ದು. ಆ ಮುಖ ಅಂದವಾಗಿರೋದಿಕ್ಕೆ ಅಟ್ಲೀಸ್ಟ್ ಪೌಡರ್ ಹಾಕೊಳ್ಳೋಕೆ ಅವಳ ಹತ್ರ ಟೈಮ್ ಇರಬಾರ್ದು. ಯಾವಾಗ ನೋಡಿದ್ರು ಅವಳ ಮುಖ ಜಿಡ್ಡಲ್ಲೇ ತುಂಬಿರ್ಬೇಕು. ಅವಳ ಹತ್ರ ಕಷ್ಟ ಅನ್ನೋದಿಕ್ಕೆ ಸ್ಪೆಲ್ಲಿಂಗ್ ಬರೆಸ್ಬೇಕು. ಬರ್ಸೋಣ, ಎಲ್ಲ ಮಾಡೋಣ. ಅಮ್ಮ, ಟಿಫನ್ ರೆಡಿ ಇದೆಯಾ? ರೆಡಿಯಾಗಿ ಈಗ ತಾನೇ ವಾಕಿಂಗ್ ಹೋಗಿದೆ. ಇನ್ನೇನ್ ಬಂದ್ಬಿಡುತ್ತೆ. ನಾನ್ ಟಿಫನ್ ಬಗ್ಗೆ ಕೇಳಿದ್ರೆ ನೀನ್ ಯಾವ್ದ್ರ ಬಗ್ಗೆ ಹೇಳ್ತಿದ್ಯಮ್ಮ? ಅತಿ ಕಾಮಿಡಿ ಮಾಡ್ತಿದ್ದಾರೆ ರೀ. ಹೌದು, ಅದೊಂದೇ ಕಡಿಮೆ ಆಗಿರೋದು. ನನ್ ಕೈಲಿ ಆಗಲ್ಲ ಅಂತ ಗೊತ್ತಿದ್ದು ಕೂಡ ಹೇಗ್ ಕೇಳ್ತಾ ಇದೀಯ ನೋಡು. ರಾತ್ರಿ ಎಲ್ಲ ಅಲ್ಲಿ ಮಲ್ಕೊಂಡಿದ್ರಿ, ಬೆಳಿಗ್ಗೆ ರೂಮ್ ಹೋಗಿ ಚಿಲ್ಕ ಹಾಕೊಂಡಿದ್ರಿ. ಇವಾಗ ರೆಡಿಯಾಗಿ ಬಂದ್ಬಿಟ್ಟು ಟಿಫನ್ ರೆಡಿನಾ ಅಂತ ಕೇಳಿದ್ರೆ ಹೇಗಾಗುತ್ತೆ? ಯಾರು ರೆಡಿ ಮಾಡ್ತಾರೆ? ಅದೇ ಬೆಳಗ್ಗೆನೆ ನಿನ್ ಹೆಂಡತಿನ ಕಳ್ಸಿದಿದ್ರೆ ಇಷ್ಟೊತ್ತಿಗೆ ಟಿಫನ್ ರೆಡಿ ಆಗಿರ್ತಿತ್ತು, ನೀನ್ ತಿನ್ಕೊಂಡು ಹೋಗ್ಬೋದಿತ್ತು. ಮಾಡ್ತಾಳೆ ಬಿಡು ಪಮ್ಮಿ. ಇಂಥ ಟೈಮಲ್ಲಿ ನನಗ್ ಸಹಾಯ ಮಾಡ್ದೆ, ಹೆಲ್ಪ್ ಮಾಡ್ದೆ ಕೈ ಕೊಡ್ತಾಳ ಏನೋ ಅಲ್ವಾ ರಾಜಲಕ್ಷ್ಮಿ? ಅತ್ತೆ, ಜೆನ್ನಿ ಆಂಟಿ ಫ್ರೀ ಆಗೇ ಇದ್ದಾರೆ ಅಲ್ವಾ? ಎಲ್ಲಿ ಫ್ರೀ ಆಗಿದ್ದಾರೆ? ಲಿಸ್ಟ್ ಬರೆಯೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಲಿಸ್ಟಾ? ಏನ್ ಲಿಸ್ಟು? ವೋಟರ್ ಲಿಸ್ಟಾ? ಅಲ್ಲ, ವರ್ಕ್ ಲಿಸ್ಟ್. ಅಂದ್ರೆ ಜೆನ್ನಿ, ನೀನ್ ಬರ್ದಿರೋ ಲಿಸ್ಟ್ ಕೊಡು. ನಾಳೆಯಿಂದ ನನ್ ಮುದ್ದಿನ ಸೊಸೆ ಮಾಡ್ಬೇಕಾಗಿರೋ ದಿನಚರಿ, ನೀನ್ ಮಾಡ್ಬೇಕಾಗಿರೋ ಕೆಲ್ಸ ಎಲ್ಲ ಇದ್ರಲ್ಲಿ ಬರ್ದಿದ್ದೀನಿ ನೋಡು ರಾಜಲಕ್ಷ್ಮಿ. ಆಫೀಸಲ್ಲಿ ಟಾಸ್ಕ್ ಎಲ್ಲ ಕೊಡ್ತಾರಲ್ವಾ, ಇದು ಹಾಗೇನೆ. ಮನೆ ಕೆಲ್ಸನೇ ಅಲ್ವಾ ಅತ್ತೆ? ನನಗೂ 2 ಕೈ, ಜೆನ್ನಿ ಆಂಟಿಗೂ 2 ಕೈ, ಒಟ್ಟು 4 ಕೈಗಳು ಸೇರಿ ಚಕ ಚಕ ಅಂತ ಮಾಡ್ಬಿಡ್ತೀವಿ. ಓಯ್, ನನ್ನನ್ನು ಇನ್ವಾಲ್ವ್ ಮಾಡ್ಬೇಡ. ಅದೇನು ಆಂಟಿ, ಈ ಐಡಿಯಾ ಕೊಟ್ಟಿದ್ದೆ ನೀವಲ್ವಾ? ನೀವೇ ಇಲ್ದೆ ಹೋದ್ರೆ ಹೇಗೆ? ರಾಜಿ, ಒಂದ್ ನಿಮಿಷ ಇರು. ಅವಳು ಈ ಕೆಲ್ಸನೆಲ್ಲ ಯಾಕೆ ಮಾಡ್ತಾಳೆ? ನನ್ ಜೊತೆ ಕಾಲೇಜಿಗೆ ಬರ್ತಾಳಲ್ವಾ? ಕಾಲೇಜ್ಗಾ? ಯಾಕೆ ಯಾಕೆ ಅಂತ ಕೇಳ್ತೀಯಲ್ಲ, ಅವಳು ಹಾಕಿ ಕಂಪ್ಲೀಟ್ ಮಾಡ್ಬೇಕು ಅಂತಿದ್ದಾಳೆ. ಹಾಕಿನೇ ಅಂದ್ರೆ ಈ ಘನ ಕಾರ್ಯನ ನೀನ್ ಮಾಡಿಸ್ತಾ ಇದ್ಯಾ ಅಥವಾ ಅವಳೇ ಕೇಳಿದ್ಲೋ? ಅಂದ್ರೆ ಅವಳ ಆಸೆ ನನಗೆ ಹೇಳಲ್ಲಮ್ಮ, ನಾನ್ ನಿನಗೆ ಹೇಳ್ತಾ ಇದ್ದೀನಿ. ರಾಜಿ, ಕಾಲೇಜ್ ಏನ್ ರಾಜಿ, ನೀನ್ ರೆಡಿ ಆಗಿದ್ಯಾ?
ಎಲ್ಲಾದ್ರೂ ಹೋಗ್ಬೇಕಾ? ಎಲ್ಲಿಗೆ? ನಿಮ್ ಶರ್ಟ್ ಬಟನ್ ಓಪನ್ ಆಗಿದೆ ನೋಡಿ. ಚೆನ್ನಾಗೇ ಇದೆಯಲ್ಲ ರಾಜಿ. ಇವಾಗ ಓಪನ್ ಆಗಿದೆ ನೋಡಿ. ನೀನ್ ಈ ರೀತಿ ಪ್ರೀತಿಯಿಂದ ನನ್ನ ಜೊತೆ ಮಾತಾಡ್ತಾ ಕಾಲ ಕಳೆದ್ರೆ ಚೆನ್ನಾಗಿರುತ್ತೆ. ಏನ್ ವಿಷಯ? ಅದು ನಾನು ಹಾಕಿ ಕಂಟಿನ್ಯೂ ಮಾಡೋಣ ಅನ್ಕೋತಾ ಇದ್ದೀನಿ. ರಾಜಿ, ರಾಜಿ ನಿಜವಾಗ್ಲೂನಾ? ನ್ಯಾಷನಲ್ ಲೆವೆಲ್ ಪ್ಲೇಯರ್ ಆಗಬೇಕು ಅನ್ನೋ ನನ್ನ ಕೋರಿಕೆ ಹಾಗೆ ಉಳ್ದು ಹೋಗಿದೆ ಸರ್. ಅದಕ್ಕೆ. ಅಯ್ಯೋ, ಈ ವಿಷಯ ಕೇಳಕ್ಕೆ ಒದ್ದಾಡ್ತಿದ್ಯಲ್ಲ. ನೀನ್ ನ್ಯಾಷನಲ್ ಪ್ಲೇಯರ್ ಆದ್ರೆ ಫಸ್ಟ್ ಹ್ಯಾಪಿ ಆಗೋದೆ ನಾನು. ಇದ್ರ ಬಗ್ಗೆ ಯಾಕೆ ಇಷ್ಟೊಂದು ಥಿಂಕ್ ಮಾಡಬೇಕು? ಲೆಟ್ಸ್ ಮೂವ್, ಬಾ. ಥ್ಯಾಂಕ್ ಯು ಸೋ ಮಚ್ ಸರ್. ನಿನ್ನ ಎಕ್ಸೈಟ್ಮೆಂಟ್ ಮುಗ್ದಿದ್ರೆ ನಾವೀಗ ಹೋಗೋಣ. ಸರಿ, ಬಾ. ಇವಾಗ ಇವಳು ಹಾಕಿ ಸ್ಟಿಕ್ ಇಂದ ಯಾರನ್ನ ಹೊಡಿಬೇಕಂತೆ? ಕಪ್ ಹೊಡಿಬೇಕಮ್ಮ. ಆ ಕಪ್ ಹೊಡಿಯೋ ತನಕ ಇವಳು ತುಂಬಾ ಕಷ್ಟಪಟ್ಟು ವರ್ಕ್ ಮಾಡ್ತಾಳೆ. ಇವರಿಬ್ರು ನನ್ನ ನೆಮ್ಮದಿಯಾಗಿರಕ್ಕೆ ಬಿಡಲ್ಲ. ಆದ್ರೂ ಮದ್ವೆ ಆದ್ಮೇಲೆ ಆಟ ಎಲ್ಲ ಯಾಕೋ? ಅದೇನತ್ತೆ, ನಾನು ಆಡ್ತೀನಿ ಅಂದಿದ್ದು ಇಸ್ಪೀಟ್ ಅಲ್ಲ, ಹಾಕಿ ಆಟ, ನಮ್ ನ್ಯಾಷನಲ್ ಗೇಮ್. ಹಾ, ಆ ವಿಷಯ ನಮ್ಮ ಪಮ್ಮಿ ಗೊತ್ತು. ಆದ್ರೂ ಕೂಡ ಹೆಣ್ಣು ಒಂದ್ಸಲ ಮದ್ವೆ ಆದ್ರೆ ಗಂಡನ್ ಮನೆನೇ ಅವಳ ಪ್ರಪಂಚ ಅಂತ ಇರ್ಬೇಕು ಕಣೋ. ನೋಡಮ್ಮ, ಜಗತ್ತಲ್ಲಿ ಎಷ್ಟೋ ಜನ ಹುಡುಗಿರು ಮದ್ವೆ ಆದ್ಮೇಲೆ ಏನೇನೋ ಸಾಧಿಸಿದ್ದಾರೆ. ಹೌದು, ಇತ್ತೀಚೆಗೆ ತಾನೆ ಸುನೀತಾ ವಿಲಿಯಮ್ಸ್ ಅವರು 9 ತಿಂಗಳು ಸ್ಪೇಸ್ ಅಲ್ಲಿ ಇದ್ ಬಂದಿದ್ರು. ಅದ್ ಗೊತ್ತಾ? ಅವರಿಗೆ ಅವರ ಫ್ಯಾಮಿಲಿ ಸಪೋರ್ಟ್ ಇದ್ದಿದ್ದಕ್ಕೆ ಅಲ್ವಾ ಇದೆಲ್ಲ ಆಗಕ್ ಸಾಧ್ಯ ಆಗಿದ್ದು. ಇವಾಗ ಪ್ರಪಂಚ ಎಲ್ಲ ಅವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಾವು ನಮ್ ಬಗ್ಗೆ ಯೋಚನೆ ಮಾಡಿದ್ರೆ ಸಾಕು. ನಮ್ ಬಗ್ಗೆ ಜನಗಳು ಮಾತಾಡದೇ ಇದ್ರೆ ಸಾಕು ಕಣೋ. ಜನರು ತಪ್ಪಾಗಿ ಮಾತಾಡಿದ್ರೆ ಅದು ತಪ್ಪು, ದೊಡ್ಡದಾಗಿ ಮಾತಾಡಿದ್ರೆ ತಪ್ಪಲ್ಲ ಅಲ್ವಾತೆ? ತುಂಬಾ ಚೆನ್ನಾಗಿ ಹೇಳ್ದೆ ಕಣಮ್ಮ. ಈ ಅಂಕಲ್ ಕೂಡ ಬಂದ್ಬಿಟ್ರು. ನನ್ ಪ್ಲಾನ್ ಎಲ್ಲ ವೇಸ್ಟ್ ಆಗೋಯ್ತು. ಏನೋ ಕಾಲೇಜ್ಗೆ ಹೋಗ್ತಾ ಇದೀಯಾ? ಹೌದು ಅಪ್ಪ. ಓದೋಕಲ್ವಂತೆ, ಆಟ ಆಡೋಕಂತೆ. ಏನೋ ಒಂದು ಬಿಡೆ, ಕಾಲೇಜ್ಗೆ ಹೋಗೋ ಅವಕಾಶ ಸಿಗೋದೇ ಒಂದು ಅದೃಷ್ಟ. ನೀನ್ ಕಟ್ಕೊಂಡ್ಮೇಲೆ ನನಗಂತೂ ಆ ಅದೃಷ್ಟ ಹೊಂಟೋಯ್ತು. ಏನ್ರಿ? ನಮಗ್ ಬರ್ದೇ ಇರೋ ಅದೃಷ್ಟ ನಮ್ ಮಕ್ಳಿಗೆ ಬಂದಾಗ ನಾವು ಸಂತೋಷ ಪಡ್ಬೇಕೆ ಹೊರತು ಈ ತರ ಚಿಂತೆ ಮಾಡಬಾರ್ದು. ಲೇ, ನಿಮ್ಮ ಅಮ್ಮನ ಮಾತಿಗೆ ತಲೆ ಕೆಡಿಸ್ಕೊಳ್ದೇನೆ ತಿಂಡಿ ತಗೊಂಡ್ ಬಂದಿದ್ದೀನಿ, ತಿನ್ನಿ. ಅಮ್ಮ ರಾಜಲಕ್ಷ್ಮಿ, ತಗೊಳಮ್ಮ, ಇಬ್ರು ಕೂತ್ಕೊಂಡು ತಿನ್ನೋಗಿ. ಸರಿ. ಏನ್ ರಾಜಿ ಹಾಗೆ ನೋಡ್ತಿದ್ಯಾ? ಓ, ಇದಾ? ಅಮ್ಮನ ಹತ್ರ ಕೊಡು, ಜಾಗ್ರತೆಯಿಂದ ನೋಡ್ಕೋತಾರೆ. ನಾಳೆಯಿಂದ ಅವ್ರು ಮಾಡ್ಬೇಕಾಗಿರೋ ಕೆಲಸ ಇದೆ ಅಲ್ವಾ, ಮರ್ತೋಗ್ಬಿಡ್ತಾರ ಆಮೇಲೆ. ತಗೊಳ್ಳಿ ಅತ್ತೆ, ಕೈ ಹುಷಾರು. ಏನದು? ನಾವ್ ಹೋದ್ಮೇಲೆ ಅಮ್ಮ ನಿಂಗೆ ಡೀಟೇಲ್ ಆಗಿ ಹೇಳ್ತಾರಪ್ಪ. ರಾಜಿ, ನಾವ್ ಹೋಗೋಣ ಬಾ, ಲೇಟ್ ಆಯ್ತು. ಶೌರ್ಯ ಸರ್, ಇದು ನಿಮ್ಗೊಂದಿಡ್ಲಿ, ನನ್ಗೊಂದಿಡ್ಲಿ. ರಾಜಿ, ಕೊಬ್ಬರಿ ಚಟ್ನಿ ಬೇಕಾ ಇಲ್ಲ ಟೊಮೊಟೊ ಚಟ್ನಿನಾ? ಪುದೀನ ಚಟ್ನಿ ಇಲ್ವಾ ಸರ್? ಹೆಸರು ಬೇಳೆ ದಾಲ್ ಚಟ್ನಿ ಇದೆ, ಬೇಕಾ? ಅದನ್ನ ನೀವ್ ತಿನ್ನಿಯತ್ತೆ. ಈಗ ಸದ್ಯಕ್ಕೆ ನಾವಿಲ್ಲಿರೋದನ್ನೇ ತಿಂತೀವಿ. ಏನಂತೀರಾ ಸರ್? ಸರಿ. ನೀವು ನಗಬೇಡಿ. ನಕ್ರು ಕೋಪ ಮಾಡ್ಕೋತೀಯಲ್ಲೇ. ಶೌರ್ಯ ಸರ್, ನೀನ್ ಕೂಡ ತಿನ್ನು ರಾಜಿ. ಏನೋ ಶೌರ್ಯ, ಇಡ್ಲಿ ಹೇಗಿದೆ? ಇಡ್ಲಿ ರಾಜಲಕ್ಷ್ಮಿ ಕೈಯಿಂದ ತಿಂದಾಗ ಚೆನ್ನಾಗೇ ಇರುತ್ತೆ ಅಪ್ಪ.
ಶೌರ್ಯ ಸರ್ ನಿಮ್ಮನ್ನ ತಿನ್ನಿ. ಅದೇ ಅಪ್ಪ, ತುಂಬಾ ಚೆನ್ನಾಗಿದೆ. ಅಮ್ಮನ್ ಮನ್ಸಿನ ತರ ತುಂಬಾ ಮೃದುವಾಗಿದೆ. ತಿನ್ನು ರಾಜಿ. ಹೌದು ಕಣೋ, ಎಷ್ಟೇ ಕಷ್ಟ ಬಂದ್ರು ನಗ್ನಾಗ್ತಾ ಇರೋ ಅಷ್ಟು ಒಳ್ಳೆ ಮನ್ಸು ನಿಮ್ಮ ಅಮ್ಮಂದು. ರಾಜಿ, ಮೊದ್ಲು ನೀನು ಈ ವಡೆ ತಿನ್ನು ತಿನ್ನು ತಿನ್ನು. ಸರ್ ನೀವು ಕೂಡ ಸ್ವಲ್ಪ ತಿನ್ನೋಡಿ. ಶೌರ್ಯ ಸರ್, ನೀವು ಹಲ್ ಕಚ್ಕೋತಾ ಇದ್ದೀರಲ್ವಾ? ಇವಾಗ ಅದನ್ ಬಿಟ್ರೆ ಏನು ಮಾಡಕ್ ಆಗ್ತಾ ಇಲ್ಲ. ಸರ್ ಒಂದ್ಸಲ ಮನೆಗೆ ಹೋಗಿ ಅಪ್ಪನ ಪರ್ಮಿಷನ್ ಕೂಡ ತಗೊಳ್ಳೋಣವಾ? ಪರ್ಮಿಷನ್ ಯಾಕೆ? ನಾನು ಒಪ್ಕೊಂಡಿದ್ದೀನಲ್ವಾ? ನೀವು ಒಪ್ಕೊಂಡಿದ್ದೀರಾ, ಆದ್ರೆ ಅಪ್ಪನ ಜೊತೆ ಮಾತಾಡಿದ್ರೆ ಅವ್ರ ಅನುಮತಿ ಜೊತೆಗೆ ಅವ್ರ ಆಶೀರ್ವಾದನೂ ತಗೊಂಡ್ ಹಾಗಾಗತ್ತಲ್ವಾ ಸರ್? ಸರಿ, ಹೋಗೋಣ. ತಗೊಳ್ಳಿ ಕುಡಿಯೋ ನೀರು. ಅಪ್ಪ, ಅಮ್ಮ, ರಾಜಿ. ರಾಜಿ, ನಮಸ್ತೆ ಅತ್ತೆ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಕೂತ್ಕೊಳ್ಳಪ್ಪ. ಕೂತ್ಕೋ ರಾಜಿ. ನಮಸ್ತೆ ಮಾವ. ಅಪ್ಪ, ನಾನು ಕಾಲೇಜಿಗೆ ಹೋಗ್ತಾ ಇದ್ದೀನಿ. ಅದೇ ಅಪ್ಪ, ನಾನು ಕಾಲೇಜಲ್ಲಿ ಹಾಕಿ ಗೇಮ್ ಪ್ರಾಕ್ಟೀಸ್ ಮಾಡೋಣ ಅಂತ. ಅಲ್ಲ, ಮದ್ವೆ ಆದ್ಮೇಲೂ ಕೂಡ ಈ ಆಟ ಎಲ್ಲ ಯಾಕಮ್ಮ? ನೀನಿನ್ನೂ ಈ ರೀತಿ ಆಟ ಆಡ್ತಾನೆ ಇರಬೇಕು ಅನ್ಕೊಂಡ್ರೆ ನಿಮ್ಮ ಅತ್ತೆ ಮನೇಲಿ ಅವರೆಲ್ಲ ಏನು ಅನ್ಕೋತಾರೋ ಏನೋ, ಯೋಚನೆ ಮಾಡಮ್ಮ. ಅಯ್ಯೋ, ಹಾಗೆಲ್ಲ ಏನಿಲ್ಲ ಅತ್ತೆ. ರಾಜಲಕ್ಷ್ಮಿ ತುಂಬಾ ಒಳ್ಳೆ ಪ್ಲೇಯರ್. ಮದ್ವೆ ಆದ್ಮೇಲೆ ಅವಳು ಮನೇಲಿ ಇರೋದು ನನಗೆ ಇಷ್ಟ ಇಲ್ಲ. ಅವಳು ನ್ಯಾಷನಲ್ ಪ್ಲೇಯರ್ ಆಗಬೇಕು ಅನ್ನೋದು ನನ್ನ ಆಸೆ. ನಾನೇ ಅವಳನ್ನ ಫೋರ್ಸ್ ಮಾಡಿದೆ. ನಮ್ಮನೇಲಿ ಏನು ಸಮಸ್ಯೆ ಬರಲ್ಲ, ನೀವೇನು ಚಿಂತೆ ಮಾಡಬೇಡಿ. ನಿಮ್ಮ ಪರ್ಮಿಷನ್ಗೋಸ್ಕರ ಅವಳಿಲ್ಲಿ ಬಂದ್ಲು. ನೀವು ಆಶೀರ್ವಾದ ಮಾಡಿದ್ರೆ ಅವಳಿಗೆ ಏನು ಬೇಕಾದರೂ ಸಾಧಿಸ್ತಾಳೆ ಅಂತ ನಂಬಿಕೆ ನನಗಿದೆ. ಇಲ್ಲ ಅನ್ಬೇಡಿ. ಪ್ರತಿ ಹೆಣ್ಮಗುಗೂ ಮದುವೆ ಆದಮೇಲೆ ಹೊಸ ಜೀವನ ಶುರು ಆಗುತ್ತೆ. ಮದುವೆಗೆ ಮುಂಚೆ ಇದ್ದ ಆಸೆ ಅಭ್ಯಾಸಗಳನ್ನ ತವ್ರ ಮನೆಯಲ್ಲೇ ಬಿಟ್ಬಿಡ್ತಾರೆ. ನೀನ್ ಹಾಗಲ್ದೆ ನಿನ್ನ ಆಸೆಗಳ ಕಡೆ ಹೆಜ್ಜೆ ಇಡ್ತೀನಿ ಅಂತಿದ್ಯಾ? ನಿನ್ನ ನೋಡ್ತಿದ್ರೆ ನನಗೆ ಹೆಮ್ಮೆ ಆಗುತ್ತಮ್ಮ. ನಿಮ್ಮಿಬ್ಬರ ಆಸೆ ಗುರಿ ಒಂದೇ ಇರೋದ್ರಿಂದ ಅಲ್ದೆ ಶೌರ್ಯ ನಿನ್ನ ಪ್ರೋತ್ಸಾಹಿಸ್ತಾ ಇರೋದು ನಿನ್ನ ಅದೃಷ್ಟ ರಾಜಿ. ಮದುವೆ ಆದ್ಮೇಲೆ ಹೆಣ್ಮಗುನ ಬರೀ ಅಡಿಗೆ ಮನೆಗೆ ಸೀಮಿತ ಮಾಡದೆ ಪ್ರಪಂಚಕ್ಕೆ ಪರಿಚಯ ಮಾಡಿಸ್ಬೇಕು ಅನ್ನೋ ನಿನ್ನ ಆಲೋಚನೆ ನನಗೆ ತುಂಬಾ ಇಷ್ಟ ಆಯ್ತು ಶೌರ್ಯ. ಆಶೀರ್ವಾದ ಅಪ್ಪ, ನಂಗೆ ಆಶೀರ್ವಾದ ಮಾಡಿ. ವಿಜಯೀ ಭವ. ತಂದೆಯಾಗಿ ನಿನ್ನ ಇಷ್ಟು ದಿನ ಕಣ್ಣಿನ ರೆಪ್ಪೆ ತರ ನೋಡ್ಕೊಂಡಮ್ಮ. ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ ಅಂತ ಮದುವೆ ದಿನ ಪ್ರಮಾಣ ಮಾಡದಂತ ನಿನ್ ಗಂಡನೇ ನಿನಗೆ ಗುರು ಆಗಿರೋದು ನೀನ್ ಮಾಡ್ಕೊಂಡಿರೋಂಥ ಪುಣ್ಯ. ದ್ರೋಣಾಚಾರ್ಯರ ಶಿಷ್ಯರಲ್ಲಿ ಅರ್ಜುನ ಎಂಥ ದೊಡ್ಡ ವೀರ ಆದ್ನೋ ಹಾಗೇನೆ ನೀನು ಕೂಡ
ಅಷ್ಟು ದೊಡ್ಡ ಕೀರ್ತಿ ಸಂಪಾದಿಸ್ಬೇಕು. ಖಂಡಿತ ಅಪ್ಪ. ಹೆಣ್ಮಗು ಆಗಿ ನಿನ್ನ ಅತ್ತೆ ಮನೆಗೆ ಕಳ್ಸಿದ್ಮೇಲೆ ಆಗಾಗ ನೀನ್ ಬಂದ್ರು ಸರಿ, ನಿನ್ ಹಿಂದೆ ಅಳಿಯಂದ್ರು ಮಾತ್ರ ಅಲ್ಲ, ನೀನ್ ಗೆಲ್ಲೋ ಅಂತ ಟ್ರೋಫಿಗಳು ಬರಬೇಕು.